ಚಿನ್ನಾಭರಣ ಧರಿಸುವ ಮಹಿಳೆಯರೇ ಎಚ್ಚರ ಎಚ್ಚರ. ಇದು ಚಿನ್ನಾಭರಣ ಪ್ರಿಯರು ನೋಡಲೇಬೇಕಾದಂತಹ ಸ್ಟೋರಿ. ಕೊರೋನಾ ಟೈಮ್ನಲ್ಲಿ ಟ್ರಾವೆಲ್ಸ್ ಲಾಸ್ ಆಗಿದ್ದಕ್ಕೆ ಕಳ್ಳತನ. ಮಾಸ್ಕ್ ಮ್ಯಾನ್ ಆಗಿ ಫೀಲ್ಡ್ಗಿಳಿದಂತಹ ಆರೋಪಿಗಳು ಈಗ ಲಾಕ್ ಆಗಿದ್ದಾರೆ. ಕೇಜ್ ಗಟ್ಟಲೆ ಚಿನ್ನ ಲೂಟಿ ಮಾಡಿದವರು ಪೊಲೀಸರ ವಶದಲ್ಲಿ ಇರುವಂತದ್ದು. ಇದೀಗ ಚಿನ್ನಾಭರಣವನ್ನ ಧರಿಸುವಂತಹ ಮಹಿಳೆಯರೇ ಎಚ್ಚರವನ್ನ ವಹಿಸಿ. ಇದು ಚಿನ್ನಾಭರಣ ಪ್ರಿಯರು ನೋಡಲೇಬೇಕಾದಂತಹ ಸ್ಟೋರಿ. ಕೊರೋನಾ ಟೈಮ್ನಲ್ಲಿ ಟ್ರಾವೆಲ್ಸ್ ಲಾಸ್ ಆಗಿದ್ದಕ್ಕೆ ಕಳ್ಳತನಕ್ಕೆ ಇಳಿದಿದ್ರು, ಕಳ್ಳತನವನ್ನ ಮಾಡ್ತಿದ್ರು. ಮಾಸ್ಕ್ ಮ್ಯಾನ್ ಆಗಿ ಫೀಲ್ಡ್ಗಿಳಿದಂತಹ ಆರೋಪಿಗಳು ಈಗ ಲಾಕ್ ಆಗಿದ್ದಾರೆ. ಕೇಜ್ ಗಟ್ಟಲೆ ಚಿನ್ನವನ್ನ ಲೂಟಿ ಮಾಡಿದವರು ಪೊಲೀಸರ ಅತಿಥಿಯಾಗಿದ್ದಾರೆ. ಪೊಲೀಸರಿಂದ ರಾಜ ಎಂಬ ಆರೋಪಿಯನ್ನ ಬಂಧಿಸಲಾಗಿದೆ. ದಾವಣಗೆರೆ ಭಾಗದಲ್ಲಿ ಟ್ರಾವೆಲ್ಸ್ ನಡೆಸುತ್ತಿದ್ದಂತಹ ಆರೋಪಿ ರಾಜ ಕೊರೋನಾ ಸಂದರ್ಭದಲ್ಲಿ ಟ್ರಾವೆಲ್ಸ್ ಲಾಸ್ ಆಗಿ ಜೀವನ ಕಷ್ಟ ಆಗಿತ್ತು. ಜೀವನಕ್ಕಾಗಿ ಮಾಸ್ಕ್ ಅನ್ನು ಧರಿಸಿ ಕಳ್ಳತನವನ್ನ ಆರಂಭಿಸಿದ್ದ ಈ ಆರೋಪಿ ಕೊರೋನಾ ಸಮಯದಲ್ಲಿ ಟ್ರಾವೆಲ್ಸ್ ವ್ಯವಹಾರದಲ್ಲಿ ನಷ್ಟ ಅನುಭವಿಸಿದ್ದಂತಹ ವ್ಯಕ್ತಿಯೊಬ್ಬ ಬಳಿಕ ಕಳ್ಳತನಕ್ಕೆ ಇಳಿದು ಮಾಸ್ಕ್ ಮ್ಯಾನ್ ಆಗಿ ಮನೆಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದ. ಆ ಒಂದು ಘಟನೆ ಇದೀಗ ಬೆಳಕಿಗೆ ಬಂದಿದೆ. ಬೆಂಗಳೂರಿನ ಬೈಯಪ್ಪನಹಳ್ಳಿ ಪೊಲೀಸರು ರಾಜ ಎಂಬ ಆರೋಪಿಯನ್ನ ಬಂಧಿಸಿದ್ದಾರೆ. ಬಂಧಿತನಿಂದ ಸುಮಾರು 1.84 ಕೋಟಿ ರೂಪಾಯಿ ಮೌಲ್ಯದ 1.25 ಕೆಜಿ ಚಿನ್ನವನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಸಾಕಷ್ಟು ಕೇಸಸ್ ಇವನ ಮೇಲೆ ಇದೆ, ಆದರೆ ಇಲ್ಲಿವರೆಗೆ ಅವ್ರ ಕೈಗೆ ಸಿಕ್ಕಿಲ್ಲ. ಮತ್ತು ಈ ಕೇಸು ಡಿಟೆಕ್ಟ್ ಆಗದಿಲ್ಲ ಯಾರು ಮಾಡ್ತಾ ಇದ್ದಾರಂತ. ಆ್ಯಸ್ ಆಫ್ ನಾವು 4 ಕೇಸ್ ಡಿಟೆಕ್ಟ್ ಆಗಿ 1,84 lakhs. ಇದು ಟೋಟಲ್ 1 kg 232 grams ಗೋಲ್ಡ್, ಒಂದು 2 wheeler, ಒಂದು ಮೊಬೈಲ್ ಫೋನ್ ಎಲ್ಲ ಸೇರಿ 1,84 lakhsದು ವ್ಯಾಲ್ಯೂದು HBT ಮನೆ ಕಳ್ತನದು 4 ಪ್ರಕರಣ ಪತ್ತೆ ಮಾಡಿದ್ದಾರೆ. ನಮ್ಮ ಸಾಕಷ್ಟು ಕೇಸಸ್ ಇವನ ಮೇಲೆ ಇದೆ, ಆದರೆ ಇಲ್ಲಿವರೆಗೆ ಅವ್ರ ಕೈಗೆ ಸಿಕ್ಕಿಲ್ಲ. ಮತ್ತು ಈ ಕೇಸು ಡಿಟೆಕ್ಟ್ ಆಗದಿಲ್ಲ ಯಾರು ಮಾಡ್ತಾ ಇದ್ದಾರಂತ. ಆ್ಯಸ್ ಆಫ್ ನಾವು 4 ಕೇಸ್ ಡಿಟೆಕ್ಟ್ ಆಗಿ 1,84 lakhs. ಇದು ಟೋಟಲ್ 1 kg 232 grams ಗೋಲ್ಡ್, ಒಂದು 2 wheeler, ಒಂದು ಮೊಬೈಲ್ ಫೋನ್ ಎಲ್ಲ ಸೇರಿ 1,84 lakhsದು ವ್ಯಾಲ್ಯೂದು HBT ಮನೆ ಕಳ್ತನದು 4 ಪ್ರಕರಣ ಪತ್ತೆ ಮಾಡಿದ್ದಾರೆ. ನಮ್ಮ ಸಾಕಷ್ಟು ಕೇಸಸ್ ಇವನ ಮೇಲೆ ಇದೆ, ಆದರೆ ಇಲ್ಲಿವರೆಗೆ ಅವ್ರ ಕೈಗೆ ಸಿಕ್ಕಿಲ್ಲ. ಮತ್ತು ಈ ಕೇಸು ಡಿಟೆಕ್ಟ್ ಆಗದಿಲ್ಲ ಯಾರು ಮಾಡ್ತಾ ಇದ್ದಾರಂತ. ಆ್ಯಸ್ ಆಫ್ ನಾವು 4 ಕೇಸ್ ಡಿಟೆಕ್ಟ್ ಆಗಿ 1,84 lakhs. ಇದು ಟೋಟಲ್ 1 kg 232 grams ಗೋಲ್ಡ್, ಒಂದು 2 wheeler, ಒಂದು ಮೊಬೈಲ್ ಫೋನ್ ಎಲ್ಲ ಸೇರಿ 1,84 lakhsದು ವ್ಯಾಲ್ಯೂದು HBT ಮನೆ ಕಳ್ತನದು 4 ಪ್ರಕರಣ ಪತ್ತೆ ಮಾಡಿದ್ದಾರೆ. ನಮ್ಮ ಸಾಕಷ್ಟು ಕೇಸಸ್ ಇವನ ಮೇಲೆ ಇದೆ. ಚಿನ್ನಾಭರಣವನ್ನ ಧರಿಸುವಂತಹ ಮಹಿಳೆ ಸ್ವಲ್ಪ ಎಚ್ಚರವನ್ನ ವಹಿಸಬೇಕಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ಕೊರೋನಾ ಟೈಮಲ್ಲಿ ಲಾಸ್ ಆಗಿತ್ತು ಅವ್ರು ನಡೆಸ್ತಾ ಇದ್ದಂತಹ ಕಂಪನಿ, ಹಾಗಾಗಿ ಕಳ್ಳತನಕ್ಕೆ ಇಳಿದಿದ್ರು. ಇದೀಗ ಆರೋಪಿಯನ್ನ ಬಂಧಿಸಿದ್ದಾರೆ ಪೊಲೀಸರು.